ನಮ್ಮ ಕೂಲಿ ಸಮಾಜದವರು ಅವತ್ತಿನ ದಿವಸ ನಾವು ಕೂಡ ಹೋರಾಟ ಮಾಡ್ತೀವಿ SC ST ಅಂತ ಹೇಳಿ ಒಂದು ಲೆಟ್ರನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಅದು ಯಾವುದೇ ಸಮಾಜವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಟೈಮು ನಿಗದಿ ಅಂತ ಹೇಳಿ ಇರ್ತದೆ. ಅದಕ್ಕೋಸ್ಕರ ನಾವು ಎಲ್ಲವೂ ಮಂದಿ ಏನಪ್ಪ ಅಂತಂದ್ರೆ ST ಸಲಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗೂ ಕೂಡ ನಾವೇನಪ್ಪ ಅಂತಂದ್ರೆ ಸಮಾಜ ಪರವಾಗಿ ನಾವು ಕೂಡ ST ಸಲಕ್ಕಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತಿಂದಲೇ ಹೇಳಿದ್ದೇವೆ. ಹೀಗೆ ನಿನ್ನೇನಪ್ಪ ಅಂತಂತಂದರೆ ಪತ್ರಿಕೆಗೋಷ್ಠಿಯಲ್ಲಿ ಅವ್ವಣ್ಣ ಮ್ಯಾಕೇರರನ್ನು ಬಲವಾಗಿ ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ. ಸಮಾಜ ಬಗ್ಗೆ ತಿಳಿದುಕೊಂಡು ಅದರ ಇತಿಹಾಸವನ್ನು ನೋಡಿಕೊಂಡು ಮಾತಾಡಬೇಕು. ಯಾವುದೋ ಸಮಾಜವನ್ನು ಹೋರಾಟ ಮಾಡುವಂಥ ವ್ಯಕ್ತಿಗೆ ತಾವು ಅಲ್ಲ ಸಲ್ಲದ ಮಾತಾಡಿದ್ರೆ ಸರಿಯಿಲ್ಲ. ಇವತ್ತಿನ ದಿವಸ ಸಮಾಜ ಎಲ್ಲರಿಂದ ಅದ. ಸಮಾಜ ಯಾರಪ್ಪನ ಸತ್ತಲ್ಲ, ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಅಲ್ಲ. ಇವತ್ತು ಅವ್ವಣ್ಣ ಮ್ಯಾಕೇರಿ ಅವರು ಸಾಕಷ್ಟು ಏನಪ್ಪ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಏನಪ್ಪ ಅಂತಾರೆ ಅವ್ರು ಏನಪ್ಪ ಗುರುತಿಸಿದ್ದಾರೆ. ಸುಮ್ಮನೆ ಅವ್ರಿಗೆ ಏನೋ ಅಂದ ಕೇಸಿ ನಾವು ಏನೋ ಚಲೋ ಆತೀವಿ ಅಂತಂತಂದ್ರೆ ಸಾಧ್ಯವಾಗಲ್ಲ. ಹುಲಿನೇ ಆಗ್ತದೆ, ನರಿನೇ ಆಗ್ತದ. ಅದಕ್ಕೋಸ್ಕರ ಇವತ್ತು ಅವ್ವಣ್ಣ ಮ್ಯಾಕೇರಿ ಅವರು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಬೆಳೆದಿರ್ತಾರೆ. ಅಂಥವ್ರಿಗೆ ಏನಪ್ಪ ಅಂದರೆ ಕಪ್ಪು ಮಸಿ ಹಚ್ಚುವಂಥ ಕೆಲಸ ಸುಮಾರು ಸಮಾಜದಲ್ಲಿ ಮಾಡ್ತಾಯಿದ್ದಾರೆ. ಅಂಥ ಕೆಲಸ ಮಾಡೋದಿಲ್ಲ. ಇವತ್ತಿನ ದಿವಸದಲ್ಲಿ ಸಮಾಜಕ್ಕಾಗಿ ಯಾವುದೇ ಹೋರಾಟ ಮಾಡಿದ್ರೂ ಕೂಡ ಅವರು ಭಾಗಿಯಿದ್ದಾರೆ. ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಸಾಕಷ್ಟು ಅವರಿಗೆ ಅವಕಾಶಗಳಿದ್ದು ಸಮಾಜಕ್ಕೋಸ್ಕರ ಅವ್ರು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ರಾಜಕೀಯವನ್ನು ದೂರಿಟ್ಟು ಇವತ್ತು ಏನಿದ್ರು ಸಮಾಜಕ್ಕೆ ನಾವು ಅನ್ನೋ ದೊಡ್ಡ ಆಸ್ತಿಯನ್ನಾಗಿ ಮಾಡ್ಬೇಕಂತ ಹೇಳಿ ಇವತ್ತು ಅವ್ವಣ್ಣ ಮ್ಯಾಕೇರಿ ಅವರು ಹೋರಾಟಕ್ಕೆ ಮುಂದೂಡಿಸಿ ಬಂದಿದ್ದಾರೆ. ಅದಕ್ಕೋಸ್ಕರ ಯಾರೋ ಒಬ್ಬರು ಮಾತಾಡ್ತಾರಂತಂದರೆ ಅದಕ್ಕೆ ನಾವೆಲ್ಲ ಖಂಡಿಸ್ತೀವಿ. ಅವ್ವಣ್ಣ ಮ್ಯಾಕೇರಿ ಅವರು ಇವತ್ತೂ ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡ್ತಾರೆ, ಮುಂದೂ ಕೂಡ ಹೋರಾಟ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋಂಥ ನೈತಿಕತೆ ಯಾರಿಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ಕಲಗುರ್ತಿಯಲ್ಲಿ ದೇವಾನಂದ್ ಅಂತ ಆದಾಗ ಅವತ್ತು ತಕ್ಷಣ ಏನಪ್ಪ ಅಂತಂದ್ರೆ ಅವ್ರ ಮನೆಯವರಿಗೆ ಕುಟುಂಬದವರಿಗೆ ನೌಕರಿ ಕೊಟ್ಟರು, ಅವ್ರಿಗೆ ಏನಪ್ಪ ಕಂಪನ್ಸೇಷನ್ ಮಾಡಿಕೊಟ್ರು. ಎರಡನೇದು ಜೈನಪುರ ಅಂತ ಹುಡುಗಿಗೆ ಏನಪ್ಪ ಅಂತಂದ್ರು ಜೈಲಿನಲ್ಲಿ ಏನಪ್ಪ ಅಂತಂದ್ರು ಮರಣ ಹೊಂದಿದ ಟೈಮ್ನಾಗ ಇದೇ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಇಸ್ಕೊಟ್ರು. ಇವತ್ತು ಚಿಮಣಗೇರಿಯಲ್ಲಿ ಅಂತಪ್ಪ ಬಿಸಿ ಸಾಂಬಾರದಾಗ ಬಿದ್ದು ಕೇಸಿ ಅವತ್ತು ಹಿಂದಿಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನ್ಯಾಯ ಇಸ್ಕೊಟ್ರು. ಇವತ್ತು ಸಾಕಷ್ಟು ಇವತ್ತು ನೋಡಿ ಚಿತ್ತಾಪುರ ತಾಲೂಕಿನಲ್ಲಿ ಕಾಗಿಣಿ ನದಿಯಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ರೀತಿ ಏನಪ್ಪ ಅಂತಂದ್ರೆ ಅವ್ಯವಹಾರ ಆಗ್ತದೆ. ಅಂಥದಕ್ಕೆ ಏನಪ್ಪ ಕೋಟಿನ ಗಟ್ಟಲೆ ಏನಪ್ಪ ಅಂತಂದ್ರೆ ಇವತ್ತು ಸರ್ಕಾರಕ್ಕೆ ಲಾಸ್ ಆಗಿದೆ. ಅದಕ್ಕೇನಪ್ಪ ಅಂದ್ರೆ ತಡೆ ಹೊಡೋದಕ್ಕೆ ಎಷ್ಟೆಷ್ಟು ಮಂದಿ ಆರೋಪ ಮಾಡಿದ್ರು ಇವತ್ತು ಸರ್ಕಾರನೇ ಅವ್ರಿಗೆ ಏನಪ್ಪ ಅಂತಂದ್ರೆ ಯಾವುದೇ ಕಾರಣ ಕ್ರಮ ಕೈಗೊಂಡಿಲ್ಲ. ಅಂಥದಕ್ಕೆಲ್ಲ ಅವ್ವಣ್ಣ ಮ್ಯಾಕೇರಿ ನಿಂತು ಕೇಸಿ ಇವತ್ತು ಕಾಗಿಣಿಯಲ್ಲಿ ರೀತಿ ಹೋಗ್ತಕ್ಕಂಥ ಬಂದಾಗಿದೆ. ಅದು ತಮ್ಮೆಲ್ಲ ಮಾಧ್ಯಮದಲ್ಲಿ ಗೊತ್ತಿರ್ತಕ್ಕಂಥ ವಿಷಯ. ನಾವು ಅದೇ ಹೇಳಬೇಕಾಗಿಲ್ಲ. ಕೊನೆಯದಾಗಿಲ್ಲ ಅವ್ವಣ್ಣ ಮ್ಯಾಕೇರಿ ಬಗ್ಗೆ ಯಾರೂ ಕೂಡ ಹೇಳಿಕೆ ಮಾಡೋದಿಲ್ಲ. ನಿಮ್ಮ ಸಮಾಜ ಸಂಘಟನೆ ಮಾಡ್ಬೋದು, ನಾವು ನಿಮ್ಮ ಕೂಡ ಸಂಘಟ ಬರ್ತೀವಿ. ಅಂದರೆ ಅವ್ವಣ್ಣ ಬಗ್ಗೆ ಅವ್ರು ಮಾತಾಡಿದ್ರೆ ನಾವು ಕೂಡ ಏನಪ್ಪ ಅಂದ್ರೆ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮಣ್ಣ ಡಿಗ್ಗಿ ರಾಜಕೀಯಕ್ಕೋಸ್ಕರ ಏನಪ್ಪ ಅಂತಂದ್ರೆ ಬಳಸ್ಕೊಂಡಿರ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ರಾಜಕೀಯವನ್ನು ಬಿಟ್ಟು ಸಮಾಜವನ್ನು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ಇರ್ತೀವಿ. ಸುಮ್ಮನೆ ಯಾರೋ ವ್ಯಕ್ತಿಗೋಸ್ಕರ ನೀವು ಖುಷಿ ಮಾಡ್ಸೋಕ್ಕೋಸ್ಕರ ಏನಪ್ಪ ಅಂತಂದ್ರೆ ಸಮಾಜವನ್ನು ಬಲಿಪಶು ಮಾಡೋದು ಸರಿಯಲ್ಲ. ಇದನ್ನು ಖಂಡನೆ ಮಾಡ್ತೀವಿ ನಾವು. ನೀವು ಯಾವತ್ತೂ ಕೂಡ ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಅಂದ್ರೆ ನಾವು ಕೂಡ ಅವತ್ತಿಂದ ಬರ್ತೀವಿ ನಾವು. ಆದರೆ ಅವತ್ತೇ ಮಾಡ್ತೀವಿ, ಅವತ್ತೇ ನಿಂದಿರ್ತೀವಿ, ಅವತ್ತೇ ಮಾಡ್ತೀವಿ ಅಂದರೆ ಅದು ಸರಿಯಲ್ಲ. ಅದಕ್ಕೊಂದು ಟೈಮು ಟೇಬಲ್ ಅಂತ ಇರ್ತದೆ. ಚಿತ್ತಾಪುರದಲ್ಲಿ ಮಾಡೋದು ಹಕ್ಕು ನಿಮಗದ, ಗುಲ್ಬರ್ಗದಲ್ಲಿ ಮಾಡೋದನ್ನ ರಾಜ್ಯದಲ್ಲಿ ಮಾಡೋದಿಲ್ಲ ಅದ. ಅದಕ್ಕೆ ನಾವು ನೀವು ಬೆಂಬಲಿಸ್ತೀವಿ. ಆದರೆ ಅವತ್ತೇ ಡ್ಯೂಟಿ ಮಾಡ್ತೀವಿ ಅಂತಂತಂದರೆ ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಪ್ರಶ್ನೆ ಮಾಡ್ತಿದ್ದೆ ಸರ್.